ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ದಿನ ಹೇಗಿದೆ? ಚೆನ್ನಾಗಿದೆಯಾ? ಯಾವುದೋ ಒಂದು ಅವಶ್ಯಕತೆ ನಿಮ್ಮನ್ನು ಭಯಪಡಿಸುತ್ತಾ ಇದೆಯಾ? ಈ ಅವಶ್ಯಕತೆಗೆ ಏನು ಮಾಡುವುದು, ಆ ಅವಶ್ಯಕತೆಗೆ ಏನು ಮಾಡುವುದು, ಇದಕ್ಕೆ ಹಣ ಕಟ್ಟಬೇಕು, ಇದಕ್ಕೆ ಈ ಒಂದು ಹಣವನ್ನು ಕೊಟ್ಟು ಮುಗಿಸಬೇಕು, ಇದಕ್ಕೆ ಬಡ್ಡಿ ಕಟ್ಟಬೇಕು, ಈ ರೀತಿ ಆರ್ಥಿಕ ಸಮಸ್ಯೆಗಳಿಂದ ಬಹಳ ಕಷ್ಟಪಡುತ್ತಾ ಇದ್ದೀರಾ? ನೀವು ಒಂದು ಕಾರ್ಯವನ್ನು ಅರಿತುಕೊಳ್ಳಬೇಕು. ಯೇಸು ಎಂಥವನೋ? ಆತನು ಶಕ್ತಿಯುಳ್ಳವನು, ಪ್ರೀತಿಯುಳ್ಳವನು, ಕರುಣೆಯುಳ್ಳವನು, ಎಲ್ಲ ಗೊತ್ತಲ್ಲವ? ಅದೇ ರೀತಿ ಆತನು ಐಶ್ವರ್ಯವುಳ್ಳ ದೇವರು. ಐಶ್ವರ್ಯವುಳ್ಳ ದೇವರು ಅಂದರೆ ಬೆಳ್ಳಿ ಬಂಗಾರಗಳು ನನ್ನವು ಎಂಬುದಾಗಿ ದೇವರು ಹೇಳುತ್ತಾರೆ. ಭೂಮಿಯು ಅದರ ಸರ್ವಸ್ವವು ನನ್ನದೇ ಎಂದು ಹೇಳುತ್ತಾರೆ. ಇಡೀ ಭೂಮಿಯೇ ಆತನಿಗೆ ಸ್ವಂತ. ಹಾಗಾದರೆ ಆತನಿಗಿಂತ ಐಶ್ವರ್ಯವಂತರು ಈ ಭೂಲೋಕದಲ್ಲಿ ಇದ್ದಾರೆ ಅಂದುಕೊಳ್ಳುತ್ತೀರಾ? ಆತನೇ ಐಶ್ವರ್ಯವಂತನಾದ ದೇವರು. ಆತನು ಐಶ್ವರ್ಯವಂತನಾಗಿದ್ದರೆ ನನಗೇನು ಪ್ರಯೋಜನ ಎಂದು ಅಂದುಕೊಳ್ಳುತ್ತೀರಾ? ತಂದೆ ಐಶ್ವರ್ಯವಂತರಾಗಿದ್ದರೆ ಮಕ್ಕಳಿಗೆ ಸಂತೋಷ ತಾನೆ. ಈ ತಂದೆಯು ಮಕ್ಕಳ ಕೊರತೆಗಳನ್ನು ನೋಡಿ ಸುಮ್ಮನೆ ಇರುವಂಥವರಲ್ಲ, ಸಹಾಯ ಮಾಡುವವರು. ಆದರೆ ಯಾರಿಗೆ ಆತನು ಐಶ್ವರ್ಯವುಳ್ಳ ದೇವರಾಗಿದ್ದು ಸಹಾಯ ಮಾಡುವನೋ, ರೋಮಪುರದವರಿಗೆ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಾಳವಾಗಿ ಕೊಡುವವನಾಗಿದ್ದಾನೆ. ಆತನ ನಾಮವನ್ನು ಹೇಳಿಕೊಳ್ಳುವವರಿಗೆ. ನೀವು ಯೇಸುವನ್ನು ಪ್ರೀತಿಸುತ್ತೇನೆಂದು ಹೇಳಬಹುದು, ನಂಬುತ್ತೇನೆಂದು ಹೇಳಬಹುದು, ಆದರೆ ದೇವರೇನನ್ನು ಎದುರು ನೋಡುತ್ತಾರೆ? ಆತನ ನಾಮವನ್ನು ಹೇಳಬೇಕು. ಆತನನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಮಹಿಮೆ ಪಡಿಸಿ ಆತನ ನಾಮವನ್ನು ಹೇಳಿ ಆರಾಧಿಸುವಂಥದ್ದು. ಯೇಸುವೇ ಅದ್ಭುತವಾದವರೇ, ಅತಿಶಯವಾದವರೇ, ಶಕ್ತಿಯುಳ್ಳವರೇ, ನನಗೆ ತಂದೆಯೂ ತಾಯಿಯೂ ಆಗಿರುವವರೇ, ನನಗಾಗಿ ಸತ್ತವರೇ, ಜೀವದಿಂದ ಎದ್ದವರೇ ಎಂಬುದಾಗಿ ಆತನ ನಾಮವನ್ನು ಹೇಳಿ ಆತನನ್ನು ಹೊಗಳಿ ಸ್ತುತಿಸಿ ಆತನನ್ನು ಆರಾಧಿಸುವಂಥದ್ದು. ಆ ರೀತಿ ನೀವು ಆರಾಧನೆ ಮಾಡಿದರೆ ನೀವು ಯಾರೇ ಆಗಿದ್ದರೂ, ತಮ್ಮನ್ನು ಆರಾಧಿಸುವಂಥ ಯಾರೇ ಆಗಿದ್ದರೂ ಎಲ್ಲರಿಗೂ ಕೂಡ ಆತನ ಐಶ್ವರ್ಯ ಸಂಪನ್ನನಾಗಿ ಇದ್ದಾನೆ. ಆತನ ಐಶ್ವರ್ಯದಿಂದ ನಿಮ್ಮ ಕೊರತೆಗಳನ್ನು ತುಂಬಿಸುತ್ತಾನೆ. ಸಾಲ ಸಮಸ್ಯೆಗಳನ್ನು ನೀಗಿಸುವರು, ಬಡತನವನ್ನು ನೀಗಿಸುವರು, ಹಣದ ಸಮಸ್ಯೆಯನ್ನು ಪರಿಹರಿಸುವರು, ಒಂದು ಪರಿಪೂರ್ಣ ಆಶೀರ್ವಾದದಲ್ಲಿ ಮುನ್ನಡೆಸುವರು. ಅದಕ್ಕೆ ನೀವು ಆತನ ನಾಮವನ್ನು ಹೇಳಿ ಆತನನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸಬೇಕು. ಸುಮ್ಮನೆ ಹೋಗಿ ನನಗೆ ಇದು ಕೊಡಿ ಅದು ಕೊಡಿ ಎಂಬುದಾಗಿ ಕೇಳುವುದು ಮಾತ್ರ ಅಲ್ಲ. ನೀವು ಆತನ ಹೆಸರನ್ನು ಹೇಳಿ ಆರಾಧಿಸಿರಿ. ನಾನು ಮುಂಜಾನೆ ಎದ್ದ ಕೂಡಲೇ ಮೊದಲು ಬೈಬಲನ್ನು ಧ್ಯಾನಿಸುವುದಕ್ಕೆ ಮುಂಚೆ, ಪ್ರಾರ್ಥಿಸುವುದಕ್ಕೆ ಮುಂಚೆ ಆತನ ನಾಮವನ್ನು ಹೇಳಿ ಆರಾಧಿಸುವೆನು. ಆತನ ಹೆಸರುಗಳನ್ನು ಹೇಳಿ ಆತನನ್ನು ಸ್ತುತಿಸುತ್ತೇನೆ. ಸಮಾಧಾನ ಪ್ರಭುವೇ ನಿಮಗೆ ಸ್ತೋತ್ರ, ಆಲೋಚನಾ ಕರ್ತನೇ ಸ್ತೋತ್ರ, ಅದ್ಭುತ ಸ್ವರೂಪನೇ ಸ್ತೋತ್ರ, ಕುರುಡರಿಗೆ ದೃಷ್ಟಿ ಕೊಟ್ಟವರೇ ಸ್ತೋತ್ರ, ಸತ್ತು ಜೀವದಿಂದ ಇರುವಂಥವರೇ ಸ್ತೋತ್ರ, ಸತ್ಯ ದೇವರೇ ನಿಮಗೆ ಸ್ತೋತ್ರ. ಆತನನ್ನು ಸ್ತುತಿಸುವುದು. ನೀವು ಆತನನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸುವಾಗ ಆತನ ಹೃದಯ ಸಂತೋಷ ಪಡುತ್ತದೆ. ನೀವು ಕೇಳದೆಯೇ ಅನೇಕ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿ ಬರುತ್ತವೆ ಅಷ್ಟೇ. ನೀವು ಯಾರೇ ಆಗಿದ್ದರೂ ಕೂಡ ಯೇಸುವಿನ ನಾಮವನ್ನು ಹೇಳಿ ಆತನನ್ನು ಸವಿದು ಸ್ತುತಿಸಿ ಘನಪಡಿಸಿ ಕೀರ್ತಿಸಿ ಮಹಿಮೆಪಡಿಸಿ ನೋಡಿ, ನಿಮ್ಮ ಎಲ್ಲ ಕೊರತೆಗಳು ಕೂಡ ನೀಗಿ ಹೋಗಿ ಆರ್ಥಿಕ ಸಮಸ್ಯೆಗಳು, ಹಣದ ಕಷ್ಟ ಯಾವುದೂ ಇಲ್ಲದಂತೆ ಐಶ್ವರ್ಯವಂತನಾದ ದೇವರು ಕೊರತೆಗಳನ್ನು ನೀಗಿಸಿ ಸಂತೋಷ ಪಡಿಸುವರು. ನೀವು ಮಾಡಿ ನೋಡುತ್ತೀರಾ? ಇಂದು ಮಾಡಿರಿ. ಇಂದು ನೀವೊಬ್ಬರೇ ರೂಮ್ನಲ್ಲಿ ಇರುವುದಾದರೆ ಆತನನ್ನು ಸ್ತುತಿಸಲು ಆರಂಭಿಸಿ, ಮಹಿಮೆ ಪಡಿಸಲು ಆರಂಭಿಸಿ. ಅದಕ್ಕೆಂದು ಟೈಮನ್ನು ತೆಗೆದುಕೊಂಡು ಆತನನ್ನು ಹೊಗಳಿ ಸ್ತೋತ್ರ ಮಾಡಿ ಸ್ತುತಿಸಿರಿ, ಆತನನ್ನು ಆರಾಧಿಸಿರಿ. ನಾನು ಕೆಲವೊಮ್ಮೆ ಸಾಷ್ಟಾಂಗವಾಗಿ ಆತನ ಮುಂದೆ ಬಿದ್ದು ಆತನನ್ನು ಆರಾಧಿಸುವೆ, ಮೊಣಕಾಲಿನಲ್ಲಿ ನಿಂತು ಆತನನ್ನು ಆರಾಧಿಸುವೆ. ಆ ರೀತಿ ನಾವು ಆರಾಧಿಸುವಾಗ ನಮ್ಮೊಳಗೆ ಒಂದು ದೊಡ್ಡ ಸಂತೋಷ ಬರುತ್ತದೆ. ಆತನ ಆಶೀರ್ವಾದ ನಮ್ಮ ಮೇಲೆ ಪರಿಪೂರ್ಣವಾಗಿ ಇಳಿದು ಬರುವುದನ್ನು ನೋಡಬಹುದು. ನೀವು ಆ ರೀತಿ ಮಾಡಿ ನೋಡುತ್ತೀರಾ? ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಿರಿ. ದೇವರೇ, ನೀವು ಐಶ್ವರ್ಯ ಸಂಪನ್ನನಾಗಿ ಇದ್ದೀರಿ. ನಾನು ನಿಮ್ಮನ್ನು ಆರಾಧಿಸಲು ಒಪ್ಪಿಸಿ ಕೊಡುತ್ತೇನೆ. ಯಾವಾಗಲೂ ಎಲ್ಲ ಕಾರ್ಯಗಳಲ್ಲೂ ನಿಮ್ಮನ್ನು ಸ್ತುತಿಸಿ ಸ್ತೋತ್ರ ಮಾಡಿ ಆರಾಧಿಸಲು ಅರ್ಪಿಸಿಕೊಳ್ಳುತ್ತೇನೆ. ನೀವು ನನಗೆ ಐಶ್ವರ್ಯ ಸಂಪನ್ನನಾಗಿ ಇದ್ದು ಎಲ್ಲ ಅವಶ್ಯಕತೆಗಳನ್ನು ಸಂಧಿಸುವುದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.